ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗೇಟ್ ಮುರಿದು ಒಳನುಗ್ಗಿದವರ ವಿರುದ್ಧ ದೂರು ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿರುವಂತಹ ಪಂಚಮಸಾಲಿ ಪೀಠದ ಬಾಗಿಲಿಗೆ ಬೀಗ ಹಾಕ್ಬಿಟ್ಟು ಹೋಗಿದ್ರು. ಅದನ್ನ ಮುರಿದು ಒಳಗಡೆ ಹೋದವರಿಗೆ ಟ್ರಸ್ಟ್ನ ವ್ಯವಸ್ಥಾಪಕ ಚಂದ್ರಶೇಖರ್ ಕಂಪ್ಲೇಂಟ್ ಕೊಟ್ಟಿದ್ರು. ಹುನಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಯಾರೂ ಇಲ್ಲದ ಸಂದರ್ಭದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಪೀಠಕ್ಕೆ ಬೀಗ ಹಾಕಿದ್ದು ಟ್ರಸ್ಟ್ನ ವ್ಯವಸ್ಥಾಪಕ ಚಂದ್ರಶೇಖರ್. ಟ್ರಸ್ಟ್ನ ಅಧ್ಯಕ್ಷ ಕಾಶಪ್ಪನವರ ಸೂಚನೆ ಮೇರೆಗೆ ಬಂದು ಬೀಗ ಹಾಕಿದ್ರಂತೆ. ನಿನ್ನೆ ಮಠಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಯ ಬೆಂಬಲಿಗರು ಆಗಮಿಸಿದ್ರಂತೆ. ಪೀಠದ ಗೇಟ್ ಮುರಿದು ಮಠವನ್ನ ಪ್ರವೇಶ ಮಾಡಿದ್ರಂತೆ. 4 ಬೆಂಬಲಿಗರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈ ಕುರಿತು ನಮ್ಮ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಆವರಣದಿಂದ ಪ್ರತಿನಿಧಿ ನಿಜಗುಣ ಮಠಪತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆಯಷ್ಟೇ ಒಂದು ಬೀಗ ಹಾಕಿರ್ತಕ್ಕಂಥ ಪ್ರಕರಣ ಬೆಳಗಿಗೆ ಬಂದಿರತಕ್ಕಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮ ಆ ಒಂದು ಮಠದ ಆವರಣದಲ್ಲಿ ಇರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇದೇ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮ. ಈ ಒಂದು ಪೀಠಕ್ಕೆ 13ರ ಸಂಜೆ ಬೀಗವನ್ನ ಹಾಕಿರ್ತಕ್ಕಂಥದ್ದು. ಮಠದಲ್ಲಿ ಶ್ರೀಗಳು ವಿರಳವಾಗಿ ಇರೋದ್ರಿಂದ ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಿದೆ ಎಂಬ ಕಾರಣಕ್ಕೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟ್ನ ವ್ಯವಸ್ಥಾಪಕರು ಈ ಒಂದು ಗೇಟ್ಗಳಿಗೆ ಕೀಲಿಯ ಬೀಗವನ್ನ ಹಾಕಿರ್ತಕ್ಕಂಥದ್ದು. ಏನು ತದನಂತರ ನಿನ್ನೆಯಷ್ಟೇ ಬೆಳಗಿನ ಜಾವ ಒಂದು ಪಂಚಮಸಾಲಿ ಜಗದ್ಗುರುಗಳ ಬಸವಜಯ ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರು 5-6 ಜನ ಬಂದು ಇಲ್ಲಿ ಒಂದು ಗೇಟ್ ಅನ್ನ ಮುರಿದು ಒಳಗಡೆ ಹೋಗಿರ್ತಾರೆ ಅಂತಕ್ಕಂಥ ಒಂದು ಆರೋಪದ ಮೇರೆಗೆ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ಏನು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟ್ ನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಏನು ಚಂದ್ರಶೇಖರ್ ಚಿತ್ತೂರಿಗೆ ಅವರು ಪೊಲೀಸ್ ಠಾಣೆಗೆ ದೂರ ನೀಡಿರ್ತಕ್ಕಂಥದ್ದು. ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಯನ್ನ ನೋಡಿದ್ರೆ ಈ ಒಂದು ಮಠಕ್ಕೆ ಬೀಗ ಹಾಕುವ ಮೂಲಕ ಇಲ್ಲಿಯ ವ್ಯವಸ್ಥಾಪಕ ಏನು ಟ್ರಸ್ಟ್ ನ ವ್ಯವಸ್ಥಾಪಕ ಚಂದ್ರಶೇಖರ್ ಚಿತ್ತೂರಿಗೆ ಅವರು ಬೀಗವನ್ನು ಹಾಕಿರ್ತಾರೆ. ತದನಂತರ ಬಸವಜಯ ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರು 5-6 ಜನ ಈ ಒಂದು ಮಠಕ್ಕೆ ಬಂದಾಗ ಹಾಕಿರೋ ಬೀಗವನ್ನ ಮುರಿದು ಒಳಗಡೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಏನು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ವ್ಯವಸ್ಥಾಪಕರು ಏನು ಒಂದು ದೂರನ್ನ ನೀಡಿದ್ರು. ಆ ದೂರಿನ ಅನ್ವಯ ಇವತ್ತು ಪೊಲೀಸರು ಕೂಡ ಈ ಒಂದು ಮಠಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಮಹಾಪೀಠದ ಒಂದು ಏನು ಆವರಣ ಒಂದು ಮೌನ ಆವರಿಸಿದೆ ಅಂತಾನೆ ಹೇಳಬೇಕಾಗತ್ತೆ. ಪೂಜ್ಯರಿಂದ ತುಂಬಿ ತುಳುಕಬೇಕಾಗಿರ್ತಕ್ಕಂಥ ಈ ಒಂದು ಮಹಾಪೀಠದಲ್ಲಿ ಭಕ್ತರೇ ಇಲ್ಲದೆ ಇರತಕ್ಕಂಥದ್ದು. ಮತ್ತೆ ಈ ಒಂದು ಪಂಚಮಸಾಲಿ ಜಗದ್ಗುರುಗಳ ಒಂದು ಪೀಠ ಒಂದು ರಾಜಕೀಯ ತಿರುವು ಪಡೆದುಕೊಳ್ತಾ ಅಂತಕ್ಕಂಥ ಒಂದು ಆರೋಪ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಟ್ರಸ್ಟ್ ನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಚಂದ್ರಶೇಖರ್ ಚಿತ್ತೂರಿಗೆ ಅವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಏನು ಬಸವಜಯ ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರಾಗಿರ್ತಕ್ಕಂಥ 7 ಜನರ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು. ಕೂಡಲ ಸಂಗಮದಿಂದ ನಿಜಗುಣ ಮಠಪತಿ ಪವರ್ ಟಿವಿ ಬಾಗಲಕೋಟೆ.